ಹಾಗೆ ನೋಡ್ತಾ ಇದ್ಯಾ? ಇಷ್ಟೆಲ್ಲ ಕ್ಯಾಂಡಲ್ಸ್ ಎಲ್ಲಿಂದ ಬಂತು? ಇಷ್ಟೊತ್ತು ಅಡ್ಮಿನ್ ಕೆಲಸಕ್ಕೆ ಬಾರ್ದೋಳು ಅಂತ ಹೇಳ್ತಿದ್ದಲ್ಲ, ಈಗ ನೋಡು. ಎಂಪ್ಲಾಯೀಸ್ ಬರ್ತ್ಡೇ ಸೆಲೆಬ್ರೇಷನ್ಗೆ ಅಂತ ಹೋಲ್ಸೇಲಲ್ಲಿ ಕಡಿಮೆ ರೇಟಿಗೆ ತರಿಸಿಟ್ಟಿದ್ದೆ. ಪರವಾಗಿಲ್ಲ, ನೀನು ಹುಟ್ಟಿದ್ದಕ್ಕೂ ಸಾರ್ಥಕ ಆಯ್ತು. ನೀನು ನನಗೋಸ್ಕರ ಅಷ್ಟೊಂದು ಕಷ್ಟಪಟ್ಟು ನೂಡಲ್ಸ್ ಮಾಡಿರುವಾಗ ನಾನು ಇಷ್ಟು ಮಾಡೋಕ್ಕಾಗಲ್ವಾ? ಎಕ್ಸ್ಕ್ಯೂಸ್ ಮೀ, ನಾನು ಇದನ್ನು ನಿನಗೋಸ್ಕರ ಮಾಡಿಲ್ಲ, ನನಗೂ ಹಸುವಾಗ್ತಿತ್ತು. ಓಕೆ, ಏನೋ ಒಂದು ಹಸುವು ಯಾರಪ್ಪಂದು ಅಲ್ಲ. ಸರಿ ಬಾ, ಕ್ಲೀನ್ ಕೃಷ್ಣಪ್ಪ ಮಾಡೋಣ. ಹಾಗಂದ್ರೆ ರೆಡಿ ಇರೋ ತಿಂಡಿನ ತಳನೂ ಬಿಡ್ದಂಗೆ ಪಂಗಳ್ಸೋಣ ಅಂತ. ನನಗಿದು ಅರ್ಥ ಆಗಲಿಲ್ಲ. ತಿಂದು ಮುಗ್ಸೋಣ ಅಂತ. ಸರಿ ನಡಿ ಹೋಣ. ಯಾವಾಗ್ಲೂ ಚೇರ್ ಮೇಲೆ ಕುತ್ಕೊಂಡು ತಿಂತೀಯಲ್ಲ, ಒಂದಿನಾದ್ರೂ ಕೆಳಗೆ ಕುತ್ಕೊಂಡು ತಿನ್ನೋಡು, ಅದ್ರ ಮಜಾನೇ ಬೇರೆ. ಈ ಆಟ ಇರಲಿ, ನಾನು ಕೆಳಗಡೆ ಕುತ್ಕೊಳ್ಳೋದಿಲ್ಲ. ಬೇಡ ಬಿಡು. ಡಿಸ್ಕಸ್ಟಿಂಗ್ ಸೈಕೋ ವುಮನ್. ಆಹಾ, ಹಸ್ದಾಗ ಸಿಕ್ಕಿದ್ದೇ ಮೃಷ್ಟಾನ. ಒಳಗಿರೋ ಪರಮಾತ್ಮ ಫುಲ್ ಖುಷಿ. ತಗೋ, ನೀನು ತಿನ್ನು. ನನಗೆ ಬೇಡ. ನೋಡು, ನಗದೆಲ್ಲ ಇಟ್ಕೋಬೇಡ, ಸುಮ್ಮನೆ ತಿನ್ನು. ಅಲ್ಲ ಕಣಯ್ಯ, ಈಗ ತಾನೇ ಹಸ್ವಾಗ್ತಿತ್ತು ಅಂದೆ, ಸಡನ್ ಆಗಿ ಏನಾಯ್ತು? ಏನೂ ಇಲ್ಲ, ನನಗೆ ಬೇಡ, ನೀನು ತಿನ್ನು. ಹೌದಾ, ಸರಿ, ನಿನಗೆ ಬೇಡ ಅಂದ್ರೆ ನಾನು ತಿನ್ನಲ್ಲ. ನಾನು ಹೇಳಿದ್ದು ನಿನ್ನ ಸ್ಪೂನಲ್ಲಿ ತಿನ್ನೋದಿಲ್ಲ ಅಂತ. ಓಹೋ, ಇದು ಮ್ಯಾಟ್ರು. ಇರು ಒಂದು ನಿಮಿಷ. ನೀನ್ ಯಾಕೆ ಇಲ್ಲಿಗೆ ಬಂದೆ? ನನ್ನ ಇಷ್ಟ, ನನ್ನ ಆಫೀಸು, ನೀನು ಯಾರು ಕೇಳೋದಕ್ಕೆ? ಇಲ್ಲ ಅಂತ ಯಾವಾಗ ಹೇಳಿದ್ದೆ? ಏನಂದೆ? ಏನೂ ಇಲ್ಲ, ತಗೋ. ಏನಿದು? ನೀನು ತಿನ್ನಕ್ ಸ್ಪೂನ್ ಬೇಕು ಅಂತಿದ್ದಲ್ಲ, ತಗೋ ಸ್ಪೂನ್. ಕುತ್ಕೋ ಕುತ್ಕೋ ಕುತ್ಕೋ. ಹೆಂಗೆ ನಾವು ಯಾವಾಗ್ಲೂ ಎಲ್ಲ ಕಡೆ ಈ ತರದೊಂದು ಇಟ್ಟಿರ್ತೀವಿ. ಅಯ್ಯ, ಯಾಕೆ ಸುಮ್ಮನೆ ಕೂತಿದ್ಯಾ? ತಿನ್ನು. ನನ್ನ ಕೈಯಲ್ಲೇ ತಿಂತೀನಿ. ಇಷ್ಟಾದ್ಮೇಲೆ ವಾತಾಪಿ ಜೀರ್ಣ ಆಗೋದ್ರಲ್ಲಿ ಡೌಟೇ ಇಲ್ಲ. ಮಾತಾಪಿನ ಏನು ಮಾತಾಡ್ತಿದ್ಯಾ? ಸಾರಿ, ಈಗ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡೋದಕ್ಕೆ ನಂಗೆ ಮೂಡಿಲ್ಲ.
ನೀನು ನಿನ್ನ ಮಾತು ನಿನ್ನ ಬಿಹೇವಿಯರ್ ನಿನ್ನ ವೊಕ್ಯಾಬುಲರಿ ದೇವರಿಗೆ ಇಷ್ಟ ಆಗಬೇಕು. What the hell is this? ರೇಡಿಯೋ. ನಾನು ಈ ಪಾಕೆಟ್ ರೇಡಿಯೋನ ಯಾವಾಗಲೂ ನನ್ನ ಕ್ಯಾಬಿನಲ್ಲಿ ಇಟ್ಕೊಂಡಿರ್ತೀನಿ, ಬೋರ್ ಆದಾಗ ಹಾಡು ಕೇಳೋದಕ್ಕೆ. Calm, Joe. ಏನಾಯ್ತು? ಅದು ಜಿರಳೆ. ಕಾಕ್ರೋಚ್. I'll stay here. ಚಿರ್ಲೆ ಪಾಪು, ಇಲ್ಲೊಂದು ಜೀವ ನೀನು ನೋಡಿದ್ರೆ ಹೆದರ್ಕೊಳ್ಳುತ್ತೆ. ಪ್ಲೀಸ್ ಹೋಗು ಕಂದ, ಹೋಗಪ್ಪ. ಕೈ ಬಿಡು. ಈ ಪರಿಸ್ಥಿತಿ ನಿಂಗೆ ಮ್ಯೂಸಿಕ್ ಬರಬೇಕು. ಇಂಥ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಸಿಗಾಕೊಂಡಿದೀವಿ, ಬೆಳಿಗ್ಗೆವರೆಗೂ ಇದೇ ಗತಿ ಅಂತ ನಾನಿದ್ರೆ ನೀನೊಳ್ಳೆ. ನಂಗೆ ಮ್ಯೂಸಿಕ್ ಎಲ್ಲ ನಿದ್ದೆ ಬರಲ್ಲ. ಒಂದು ಪ್ರಶ್ನೆಗೆ 1000 ಉತ್ತರ ಕೊಡ್ತೀಯಲ್ಲ, ಕೇಳಿದಷ್ಟೇ ಮಾತು ಉತ್ತರ ಕೊಡೋದಕ್ಕಾಗಲ್ವಾ? ಇದು ಪಾಯಿಂಟ್. ನಾನು ತಲೆ ತಿನ್ಬಾರ್ದು ಅಂದ್ರೆ ನೀನು ಹಾಡು ಕೇಳೋದಕ್ಕೆ ಬಿಡ್ಬೇಕು. ಕರ್ಮ, ನಿನ್ನ ವಾಯ್ಸ್ಗಿನ್ನ ಹಾಡೇ ಬೆಸ್ಟು. ಯಾವ ಜನ್ಮದಲ್ಲಿ ಅದೇನು ಕರ್ಮ ಮಾಡಿತ್ತು, ಬಂದು ನಿನ್ನ ತನ ತಗ್ಲಾಕೋತೇನೆ. ಹಲೋ ಅತ್ತೆ, ನಾನು ಸಾರಿಕಾ ಅಂತ ಹೇಳಕ್ಕೆ ಇಷ್ಟೊತ್ತಿನಲ್ಲಿ ಫೋನ್ ಮಾಡಿದ್ಯಾ? ಬೆಳಗ್ಗೆ ಮಾತಾಡು, ಫೋನ್ ಇಡು. ಸುಹಾಸಿನಿ, ಯಾರು ಇಷ್ಟೊತ್ತಿನಲ್ಲಿ? ಯಾರಾದರೂ ಆಗಲಿ ನಿಮ್ಮ ಹತ್ರ ಮಾತಾಡಬೇಕು ಅಂತ ಕೇಳಿದ್ರ ಸುಮ್ಮನೆ ಮಲಗಿ. ಅಯ್ಯೋ ಅತ್ತೆ, ಒಂದು ನಿಮಿಷ ಕೇಳಿ. ತುಂಬ ಇಂಪಾರ್ಟೆಂಟ್ ನ್ಯೂಸ್ ಹೇಳಕ್ಕೆ ಕಾಲ್ ಮಾಡಿದ್ದೀನಿ. ಆ್ಯಕ್ಚುಲಿ ವೇದಾಂತ್ ಒಂದು ಹುಡುಗಿ ಜೊತೆ ಎಲ್ಲೋ ಹೋಗಿದ್ದಾನೆ, ಇಷ್ಟೊತ್ತಾದರೂ ಬಂದಿಲ್ಲ. ಆ್ಯಂಡ್ ಆ ಹುಡುಗಿ ಸಾಮಾನ್ಯದವಳಲ್ಲ, ತುಂಬ ಜೋರಿದ್ದಾಳೆ. ಏನು, ವೇದಾಂತ್ ಹುಡುಗಿ ಜೊತೆ ಹೋಗಿದ್ದಾನೆ? ಇಷ್ಟೊತ್ತಾದರೂ ಮನೆಗೆ ಬಂದಿಲ್ವಾ? ನೀವು ಬೇಕಾದ್ರೆ ಕನ್ಫರ್ಮ್ ಮಾಡ್ಕೊಳ್ಳಿ, ಅವನ ಮನೆಗೆ ಬಂದಿರಲ್ಲ. ಕರೆಕ್ಟ್, ಅವನು ಪಾರ್ಟಿಗೆ ಹೋಗಿದ್ದಾನೆ ಅಂತ ವಿಕ್ಕಿ ಹೇಳ್ದ. ಎಸ್, ಪಾರ್ಟಿಗೆ ಹೋಗಿರೋದು ಹುಡುಗಿ ಜೊತೆನೆ. ಆ್ಯಂಡ್ ಆ ಹುಡುಗಿ ಯಾರು ಗೊತ್ತಾ? ಯಾರು? ಅಮೂಲ್ಯ.
ಇದು ಸಿಂಪಲ್ ಮ್ಯಾಟ್ರ್ ಅಂತೂ ಅಲ್ಲ ಅತ್ತೆ. ಸರಿ, ನಾನು ವಿಚಾರಿಸ್ತೀನಿ. ಸ್ವಂತ ಬುದ್ಧಿ ಇರಬೇಕು. ಎಲ್ಲೋ ಹೇಳೋ ಮಾತನ್ನ ಕೇಳಬೇಕು. ಮಲ್ಕೊಳ್ಳೆ ಹಾಗಿದ್ರೆ ಸೋಫಾ ಇರಲಿ, ಅಲ್ಲಿ ಮಲ್ಕೋಬೇಕು. ಇಲ್ಲಾಕೆ ಮಲ್ಕೊಂಡಿದ್ಯಾ? ಏಯ್, ಎದಲ್ ಮೇಲೆ ಎದಲ್ ಮೇಲೆ ನೀನು ಬುದ್ಧಿಯಲ್ಲಿ ಬಿಡ್ತೀಯ. ಮಲ್ಕೊಳ್ಳೋದಕ್ಕೆ ಆಚೆ ಸೋಫಾ ಇದೆ ತಾನೆ, ಅಲ್ಲಿ ಹೋಗಿ ಮಲ್ಕೋಬೇಕು. ಇಲ್ಲಾಕೆ ಬಿಟ್ಕೊಂಡಿದ್ಯಾ? ನನ್ನಿಷ್ಟ, ನಾನು ಚೇರ್ ಮೇಲೆ ಮಲ್ಕೋತೀನಿ. ನಿನ್ ಮಾತು ನಾನೇ ಕೇಳಬೇಕು? ನೋಡಿ ಸೈಕೋ. ಅದಿತಿ, ಅದಿತಿ, ಏನಕ್ಕ? ಅಣ್ಣ ಆಗ್ಲೇ ಹೋಗಿದ್ದಾನೆ. ಇನ್ನು ಏನು ವಿಷಯ ಅಂತಾನೂ ಗೊತ್ತಾಗಿಲ್ಲ. ನಾನು ವಿಕ್ಕಿಯವ್ರಿಗೆ ಒಂದ್ಸರಿ ಕಾಲ್ ಮಾಡ್ಲಾ? ಸ್ವಲ್ಪ ಸಮಾಧಾನ ಮಾಡ್ಕೊಳಕ್ಕ, ಏನೂ ಆಗಿರಲ್ಲ. ಅಮ್ಮ ಇನ್ನೂ ಮನೆಗೆ ಬಂದಿಲ್ಲ. ಎಲ್ಲಿದ್ದಾಳೆ ಹೇಗಿದ್ದಾಳೆ ಅಂತನೂ ಗೊತ್ತಿಲ್ಲ. ನಿಂಗೆ ಯಾಕೆ ಟೆನ್ಷನ್ ಆಗ್ತಿಲ್ಲ? ಏನೂ ಆಗಿಲ್ಲ, ಆರಾಮಾಗಿರು ಅಂತಿದ್ಯಲ್ಲೇ. ಯಾಕಂದ್ರೆ ಅಮ್ಮು ಅಕ್ಕ ಹೋಗಿರೋದು ವೇದಾಂತ್ ಭಾವನ್ ಜೊತೆ. ಅವ್ರ ಮೇಲೆ ನನಗೆ 100% ನಂಬಿಕೆ ಇದೆ. ಅವ್ರಿಗೇನೇ ಆದ್ರೂ ಚಿಂತೆ ಮಾಡದೆ ಅಕ್ಕನ ಸೇಫಾಗಿ ಕರ್ಕೊಂಡ್ಬರ್ತಾರೆ ಅನ್ನೋ ನಂಬಿಕೆ ಕೂಡ ಇದೆ. ಹಾಗಂತೀಯಾ? ಹೌದು, ಬೆಳಗ್ಗೆ ಅವಳೇ ಬರ್ತಾಳೆ, ನೀನು ಆರಾಮಾಗಿ ಮಲ್ಕೋ.
ತೆಗಿ ಮುಟ್ಬೇಡ. ಇದಕ್ಕೆ ಹೇಳಿದ್ದು ಆಫೀಸಲ್ಲಿ ಒಂದೇ ಒಂದು ಹೆಣ್ಣು ಜೀವ ಎಂಟ್ರಿ ಆಗಲಿ ಫ್ಯೂಚರೇ ಬದಲಾಗುತ್ತೆ ಅಂತ. ಫ್ಯೂಚರ್ ಕಣ್ಣೆದ್ರೆ ಕಾಣಿಸ್ತಿದೆ. ಪಾರ್ಟಿಗೆ ಹೋಗ್ತೀನಿ ಅಂದವರು ಇಲ್ಲಿ ನಿಮ್ಮದೇ ಪಾರ್ಟಿ ಮಾಡಿದಿರಲ್ಲ. ಅಗ್ರಜ, ನಿನ್ನೇನೋ ಅನ್ಕೊಂಡಿದೆ, ನೀನು ಏನೋ ಆಗೋದಿಲ್ಲೋ. ಹುಡುಗಿರಿಂದಾಗಿ ಇತಿಹಾಸದಲ್ಲಿ ಯುದ್ಧನೇ ನಡೆದೋಗಿರುವಾಗ ಇನ್ನು ನಮ್ಮ ಬಾಸ್ ಯಾವ ಲೆಕ್ಕ? ಹುಡುಗಿರಂದ್ರೆ ಸುಮ್ಮನೆನಾ? ನೋನೋ, ಪಾರ್ಟಿಗೆ ಹೋಗಿದ್ವಿ, ಗೊತ್ತಿದೆ ಒಳಗಡೆ ಸ್ಟಕ್ ಆಗೋದ್ವಿ. ಹೌದು ಹೌದು, ಅದು ನೆನ್ನೆ ರಾತ್ರಿ ಇಲ್ಲೇ ಸಿಕ್ಕಾಕೊಂಡ್ಬಿಟ್ವಿ. ಕರೆಂಟ್ ಬೇರೆ ಹೋಗ್ಬಿಟ್ಟಿತ್ತು, ಫೋನು ಚಾರ್ಜ್ ಇಲ್ಲ, ಡೋರ್ ಕ್ಲೋಸ್ ಆಗಿ ಹೋಗಿತ್ತು. ಹೌದು, ಅದಕ್ಕೆ ಕ್ಯಾಂಡಲ್ಸು ನೂಡಲ್ಸ್ ಎಲ್ಲ ಇಲ್ಲಿ. ಅಷ್ಟೇ ಅಷ್ಟೇ, ಇನ್ನೇನು ಇಲ್ಲ. ಹಾ, ಅಷ್ಟೇ. ನಾವು ಅಷ್ಟೇ ಅನ್ಕೋತೀವಿ ಬಿಡಿ. ಎಲ್ಲ ಹೋಗಿ ಕೆಲಸ ಮಾಡ್ಕೊಳ್ಳಿ. ಹೇಳುವುದು ಒಂದು, ಮಾಡುವುದು ಇನ್ನೊಂದು, ನಂಬುವುದು ಹೇಗೋ ಕಾಡೆ ಅಂತವ್ರೆ, ಕೆಲಸ ಇದೆ ಬನ್ರಿ. ಅಮ್ಮೋ, ಅಯ್ಯೋ ಅಮ್ಮೋ, ಇನ್ನೂ ಎದ್ದಿಲ್ವೇನೆ? ಬೇಗ ಬಾ. ನೋಡು, ಇವರಿಬ್ರು ರೆಡಿಯಾಗಿ ತಿಂಡಿ ತಿಂದು ಆಗಲೇ ಹೊರಟು ನಿಂತಿದ್ದಾರೆ. ಈಗಲೂ ಅಪ್ಪ ಅಮ್ಮನ ಹತ್ರ ಮುಚ್ಚಿಡೋದು ಸರಿಯಲ್ಲ, ಎಲ್ಲ ಹೇಳ್ಬಿಡ್ತೀನಿ. ಅಮ್ಮ, ಇದೇನಿದು ಬೆಳಬೆಳಗ್ಗೆನೇ ಇದು ಎಲ್ಗೆ ಹೋಗಿದ್ದೆ? ಅರೆ, ಇದೇನು ನೆನ್ನೆ ಹಾಕಿರೋ ಡ್ರೆಸ್ಸಲ್ಲೇ ಇದೆಯಾ? ಅದು ನಂಗೊಂದು ಅರ್ಜೆಂಟ್ ಪ್ರಿಂಟ್ಔಟ್ ಬೇಕಿತ್ತಪ್ಪ, ಅದಕ್ಕೆ ಇವಳನ್ನ ಎಬ್ಸಿ ಕಳಿಸಿದ್ದೆ. ಇಷ್ಟು ಬೆಳಿಗ್ಗೆ ಯಾವ ಅಂಗಡಿಗೆ ತೆರೆದಿರುತ್ತಮ್ಮ ನಿನಗೆ ಪ್ರಿಂಟ್ಔಟ್ ತಗೊಳ್ಳೋದಕ್ಕೆ? ಖಾಲಿ ಕೈ ಬೀಸ್ಕೊಂಡು ಬಂದಿದ್ಯಲ್ಲೇ, ಪ್ರಿಂಟ್ಔಟ್ ಎಲ್ಲಿ?